ದರ್ಶನ್ ಫ್ಯಾನ್ಸ್ ಬಳಿಯೂ ಕ್ಷಮೆಯನ್ನ ಕೇಳಿದ್ದಾರೆ ಮಡೆನೂರು ಮನು. ಮಾತಿನುದ್ದಕ್ಕೂ ದರ್ಶನ್ ಸರ್ ಎಂದಿದ್ದಾರೆ ಮನು. ದರ್ಶನ್ ಸರ್ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ. ದರ್ಶನ್ ಸರ್ ಕ್ರೇಜ್ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ದರ್ಶನ್ ಸರ್ ಕ್ರೇಜ್ ಮುಂದೆ ನಾನೇನೂ ಅಲ್ಲ. ದರ್ಶನ್ ಸರ್ ಫ್ಯಾನ್ಸ್ಗೂ ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳಿದ್ದಾರೆ ಮನು. ನನಗೆ ಒಂದೇ ಒಂದು ಅವಕಾಶ ಕೊಡಿ, ಬದಲಾಗ್ತೀನಿ. ವಿಡಿಯೋ ಮುಖೇನ ಮಡೆನೂರು ಮನು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಬಳಿಯೂ ಕ್ಷಮೆಯನ್ನ ಕೇಳಿದ್ದಾರೆ ಮಡೆನೂರು ಮನು. ಮಾತಿನುದ್ದಕ್ಕೂ ದರ್ಶನ್ ಸರ್ ಅಂತ ಹೇಳ್ತಾನೆ ಇದ್ರು ಮನು ಈ ವಿಡಿಯೋದಲ್ಲಿ. ದರ್ಶನ್ ಸರ್ ಕ್ರೇಜ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ದರ್ಶನ್ ಸರ್ ಕ್ರೇಜ್ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಈ ಹಿಂದೆ ಒಂದು ಆಡಿಯೋ ಏನು ವೈರಲ್ ಆಗಿತ್ತಲ್ಲ, ಆಗ ಹೇಳಿದ್ರು ದರ್ಶನ್ ಕತೆ ಮುಗೀತು, ಇನ್ನೇನು ಮುಗದೆ ಹೋಯ್ತಲ್ಲ ಅಂತೇಳಿ ಮಾತನಾಡಿದಂಥ ಒಂದು ಆಡಿಯೋ ಅದು. ಅದಾದ ನಂತರ ಈಗ ಕ್ಷಮೆ ಕೇಳುವಾಗ ದರ್ಶನ್ ಸರ್ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಮಾತನಾಡಿದ್ದಾರೆ ಮನು. ಅದು ಏನಾಗಿದೆ ಗೊತ್ತಿಲ್ಲ, ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣ ಅವರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವರ ಫ್ಯಾನ್ಸ್ಗೆ, ಸುವರ್ಣ ಅವರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ. ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ, ಒಂದು ಸಿನಿಮಾ 2 ರಿಂದ 3 ವಾರ ಹೋದ್ರೂ ಕೂಡ ಯಾರು ಅಷ್ಟು ಆ ಮಟ್ಟಕ್ಕೆಲ್ಲ ಸಿನಿಮಾ ನಿಲ್ಲಿಸಿ ಇದು ಮಾಡಲಿ ಅಂತ ಹೇಳಿ, ಯಾಕಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಸಾಯಿಸಬಾರ್ದು ಅಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಒಂದು ಏನ್ ಮಾಡ್ಬೇಕು ಕಾನೂನಿನಲ್ಲಿ ಒಂದು ಲೀಗಲ್ ಮಾಡಿದಾರ, ಅದಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ.